ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಬಲಹೀನತೆ, ಶಕ್ತಿಹೀನತೆ, ಸುಸ್ತು, ಮೂಳೆ ನೋವು, ಅನೇಕ ಶಕ್ತಿಹೀನತೆಗೆ ಇದೊಂದು ರಾಮಬಾಣ. ಪ್ರಕೃತಿಯಲ್ಲಿ ಸಣ್ಣ ಗಿಡವಾಗಿ ಬೆಳೆದು ಅದರ ಒಂದು ಬೇರು ಮತ್ತು ಕಾಂಡದಿಂದ ತಯಾರು ಮಾಡಲ್ಪಟ್ಟಿರ್ತಕ್ಕಂತಹ ಈ ಚೂರ್ಣವೇ ಅಶ್ವಗಂಧ ಚೂರ್ಣ ಅಂತ. ಅಶ್ವಗಂಧ ಚೂರ್ಣ ಇದು ಎಲ್ಲ ಕಡೆ ಬೆಳೆಯುವಂತಹ ಗಿಡ. ಇದು ಒಂದು ಸಾರಿ ನಾವು ಯಾವುದೋ ಫೀಲ್ಡ್ಗೆ ಹೋಗಿದ್ವಿ. ಈ ವಿಶ್ವನಾಥಪುರ ಸ್ವಲ್ಪ ಮುಂದುಗಡೆ ಹೋದಾಗ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಅಂತಿದೆ. ಅದು ಮುಂದುಗಡೆ ಹೋದಾಗ ಒಂದು ಗ್ರಾಮ ಪಂಚಾಯತ್ಗೆ ಹೋಗಿದ್ದೀವಿ. ಆ ಊರು ತುಂಬಾ ಇದೆ ಅಶ್ವಗಂಧ. ಆಶ್ಚರ್ಯವಾಯಿತು. ಮತ್ತು ಅಲ್ಲೇ ಕ್ಲಾಸ್ ಕೊಟ್ಟು ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದೆ. ಇದು ಯಾವ ಥರ ಅಂದರೆ, ಈ ಒಂದು ಬೇರು ಮತ್ತು ಕಾಂಡಗಳನ್ನು ಸೇಕರಿಸಿಕೊಂಡು ಒಣಗಿಸಿ, ಅಂದರೆ ಹಾಲಲ್ಲಿ ಚೆನ್ನಾಗಿ ಕಾಯಿಸಿ, 1 ಲೀಟ್ರ್ ಹಾಲಿಗೆ 1 kg ಇವು ಕಡ್ಡಿಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಿ, ಅದು ಹಾಲು ಹಿಂಗು ತನಕ ಕಾಯಿಸಬೇಕು. ನಂತರ ಅದನ್ನು ಒಂದೆರಳಲ್ಲಿ ಅದನ್ನು ಒಣಗಿಸ್ಬೇಕು. ಮತ್ತು ಸೇಮ್ 1 ಲೀಟ್ರು 1 kg ಇದೇ ಸೇಮ್ ಇದನ್ನು ರಿಪೀಟ್ ಮತ್ತೆ ಮಾಡಬೇಕು. ಒಂದು 4-5 ಸತಿ ಈ ಥರ ಹಾಲಲ್ಲಿ ಕಾಯಿಸಿ ಒಣಗಿಸಿ, ಕೊನೆಯಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಈ ಥರ ಚೂರ್ಣ ಮಾಡಿಕೊಂಡ್ರೆ ಅದು ಬಹಳ ಮುಖ್ಯವಾದದ್ದು ಆಗುತ್ತೆ. ಇದು ಯಾವ ಥರ ಸೇವನೆ ಮಾಡಬೇಕು? 1 ಟೀ ಸ್ಪೂನಷ್ಟು ಚೂರ್ಣ, 1 ಕಪ್ ನೀರು, 1 ಕಪ್ಪು ಹಾಲನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಕಾಯಿಸಿ ಅದು ಜೊತೆಯಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ, ಬೆಲ್ಲ ಸಕ್ಕರೆ ಹಾಕ್ಬಾರ್ದು, ಸೇವನೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಶಕ್ತಿನೂ ಸಿಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.